ಚೀನಾ ಸೈಬರ್ ವಂಚಕರ ಹೊಸ ಡಿಜಿಟಲ್ ಹವಾಲಾ ದಂಧೆ ನಡೀತಾ ಇದೆ. ಇಷ್ಟು ದಿನಗಳವರೆಗೆ ದೇಶದಲ್ಲೇ ಇದ್ದುಕೊಂಡು ಕೆಲವೊಂದಿಷ್ಟು ಸ್ಮಗ್ಲರ್ಸ್ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಂತಂದರೆ ಯಾವುದು ಕೂಡ ಅತಿಯಾದರೂ ಕೂಡ ಅಮೃತವೂ ಕೂಡ ವಿಷಯವಾಗುತ್ತೆ. ನಾವೇನು ಮೊಬೈಲ್ ಯೂಸ್ ಮಾಡ್ಕೊಳ್ತಾ ಇದ್ದೀವಲ್ಲ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲಿ ಲ್ಯಾಪ್ಟಾಪ್, ಎಲ್ಲರ ಕೈಯಲ್ಲಿ ಏನಂತಂದರೆ ಈ ಏನಂತಾರೆ ಇದು ಟ್ಯಾಬ್ ಎಲ್ಲ ಇದ್ದಾವಲ್ಲ, ಎಷ್ಟು ಸೋಷಿಯಲ್ ಮೀಡಿಯಾವನ್ನು ನೀವು ಬಳಸ್ಕೊಳ್ತಾ ಇದ್ದೀರಲ್ಲ ಅಷ್ಟೇ ಸೋಷಿಯಲ್ ಮೀಡಿಯಾ ನಮ್ಮನ್ನು ತಿಂದು ಹಾಕ್ತಾ ಇದೆ. ಅಷ್ಟೇ ಈಗ ಮೊದಲೆಲ್ಲ ಏನಂತಂದರೆ ದರೋಡೆಗಳು ಹಗಲು ರಾತ್ರಿ ಏನಂದರೆ ದರೋಡೆ ನಡೆಸಲಾಗ್ತಾ ಇತ್ತು. ಆದರೆ ಈಗ ಡಿಜಿಟಲ್ ದರೋಡೆ ನಡೀತಾ ಇದೆ. ಈಗೇನಂತಂದರೆ ಮೊದಲೆಲ್ಲ ನಮಗೆ ಫೋನ್ ಕಾಲ್ ಬರ್ತಾ ಇತ್ತು, ನಿಮ್ಮ ಸಂಬಂಧಿಕರಿಗೆ ಹಾಸ್ಪಿಟಲ್ ಸೇರಿಸಿದ್ದೀವಿ, ನಿಮ್ಮ ಸಂಬಂಧಿಕರಿಗೆ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ದುಡ್ಡು ಹಾಕಿ, ಅಥವಾ ಇಂಥ ಹಾಸ್ಪಿಟಲ್ ಬನ್ನಿ, ಹಾಸ್ಪಿಟಲ್ಗೆ ಬರೋದಕ್ಕಾಗಲ್ಲ ಅಂತಂದರೆ ನೀವು ನಮ್ಮ ನಂಬರ್ಗೆ ದುಡ್ಡು ಹಾಕಿ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ. ಹೀಗೆ ನೆಪವನ್ನು ಒಡ್ಡಿ ದುಡ್ಡನ್ನು ಪೀಕ್ತಾಗಿತ್ತು ಏನಂತಂದರೆ ಅಂತಹ ಒಂದು ಟೀಮು. ಆದರೆ ಈಗ ಸೈಬರ್ ಕ್ರೈಮ್, ಸೈಬರ್ ಕಳ್ಳರು ಮತ್ತಷ್ಟು ಅಪ್ಡೇಟ್ ಆಗಿದ್ದಾರೆ. ಈಗೇನಂತಂದರೆ ಮೊದಲೆಲ್ಲ ದೇಶದಲ್ಲಿರುವಂತಹ ಗ್ರಾಹಕರನ್ನು ಅವರು ಟಾರ್ಗೆಟ್ ಮಾಡ್ತಾಗಿದ್ರು. ಆದರೆ ಈಗ ವಿದೇಶದಲ್ಲಿರುವಂತಹ ಕೆಲವೊಂದಿಷ್ಟು ಜನರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಿಮ್ಮದಂದರೆ ಇಂಡಿಯಾದಲ್ಲಿ ಯಾವುದೋ ಒಂದು ದುಬೈಯೋ ಅಥವಾ ದೊಡ್ಡ ದೊಡ್ಡ ದೇಶಗಳಲ್ಲಿ ಕುತ್ಕೊಂಡು ಏನಂತಂದರೆ ಬೇರೆ ದೇಶದಲ್ಲಿರುವಂತಹ ನಿಮ್ಮ ಸಂಬಂಧಿಕರು ಯಾರೋ ಒಬ್ಬರು ವಿದೇಶದಲ್ಲಿ ಇರ್ತಾರೆ, ಅವರಿಗೆ ಫೋನ್ ಮಾಡ್ತಾರೆ. ಏನಿಲ್ಲ, ನಿಮ್ಮ ತಂದೆಯವ್ರಿಗೋ ಅಥವಾ ನಿಮ್ಮ ಸಂಬಂಧಿಕರಿಗೆ ಇಂತಹದೊಂದು ಪ್ರಾಬ್ಲಮ್ ಆಗಿದೆ, ಸೊ ನಾವು ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ದಯವಿಟ್ಟು ನಮಗೆ ಫೋನ್ ಅಂದರೆ ನಮಗೆ ದುಡ್ಡು ಹಾಕಿ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನುವಂತಹ ಹೈಟೆಕ್ ಸೈಬರ್ ಕಳ್ಳತನ ಈಗ ಮತ್ತೊಂದು ವರ್ಷನ್ ಬಿಡುಗಡೆಯಾಗಿದೆ. ಸೊ ಅದಕ್ಕೋಸ್ಕರ ಯಾವುದೇ ಫೋನ್ ಕಾಲ್ ಮಾಡಬೇಕಾದ್ರೂ ಅಥವಾ ಫೋನ್ ರಿಸೀವ್ ಮಾಡಬೇಕಾದ್ರೂ ಜಾಗೃತರಾಗಿರಬೇಕು. ಆ್ಯಂಡ್ ಮತ್ತೊಂದು ಏನಂತಂದರೆ ಬೇರೆ ಬೇರೆ ಕಡೆಗಳಲ್ಲಿ ನೀವೆಲ್ಲ ಏನಂತಂದರೆ ನಾವು ಮಾಡೋ ತಪ್ಪೇನಂತಂದರೆ ಬೇಕಾಬಿಟ್ಟಿಯಾಗಿ ಬೇರೆ ನಾವೀಗ ಎಲ್ಲೋ ಒಂದು ಕಡೆ ಮಾಲ್ಗೆ ಹೋಗಿರ್ತೀವಿ. ಆ ಮಾಲ್ಗೆ ಹೋದಂತಹ ಸಂದರ್ಭದಲ್ಲಿ ಮಾಲ್ ಜನರು ಏನು ಮಾಡ್ತಾರೆ ಅಂತಂದರೆ ಪಿಜ್ಜಾನೋ ಅಥವಾ ಏನೋ ಒಂದು ನಾವು ಆರ್ಡರ್ ಮಾಡಿರ್ತೀವಿ. ಆವಾಗ ನಾವು ನಂಬರ್ ಕೊಡಿ ಅಂತ ಹೇಳ್ತಾರಲ್ಲ, ಆ ನಂಬರ್ ಕೊಟ್ವಿ ಅಂತಂದರೆ ನಾವು ಕೆಟ್ವಿ ಅಂತ ಅರ್ಥ. ಎಲ್ಲೂ ಕೂಡ ಸುಮ್ಮನೆ ತಮ್ಮ ಮೊಬೈಲ್ ನಂಬರ್ಗಳನ್ನು ಕೊಡೋದಕ್ಕೆ ಹೋಗಬೇಡಿ. ಅವೇ ಈಗ ಇಂತಹ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾದರೆ ಈ ಜಾಲ ನಡೆಯೋದು ಹೇಗೆ ಅಂತ ನೋಡ್ತಾ ಹೋಗೋದಾದರೆ, ಹಣದ ಅಗತ್ಯವಿರುವ ವ್ಯಕ್ತಿ ವಿದೇಶದ ತನ್ನ ಬಂಧುಗಳಿಗೆ ಕರೆ ಮಾಡಿ ನೆರವು ಕೇಳ್ತಾನೆ. ಆತನಿಗೆ ನೇರ ಹಣ ರವಾನೆ ಸಾಧ್ಯವಾಗದೆ ಹೋದಲ್ಲಿ ಚೀನಿ ಹವಾಲಾ ಜಾಲಕ್ಕೆ ಮೊರೆ ಹೋಗ್ತಾನೆ. ಆ ಬಳಿಕ ಭಾರತದಲ್ಲಿನ ಚೀನಿ ಜಾಲದ ಮೂಲಕ ಅಗತ್ಯ ಇರುವಂತಹ ವ್ಯಕ್ತಿಗೆ ಹಣ ಪೂರೈಕೆಯಾಗತ್ತೆ. ಹಣ ಪೂರೈಕೆಯಾದ ಕೂಡಲೇ ಆತ ವಿದೇಶದ ವ್ಯಕ್ತಿಯಿಂದ ಹಣ ಪಡೆಯೋದಕ್ಕೆ ಚೀನಿ ಜಾಲ ರೆಡಿಯಾಗಿದೆ. ಸೊ ಈ ಬಗ್ಗೆ ಏನಂತಂದರೆ DGP ಹೇಳಿದ್ದಾರೆ, ವಿದೇಶಕ್ಕೆ ಸೈಬರ್ ವಂಚನೆ ಕೃತ್ಯ, ಹಣ ವರ್ಗಾವಣೆ ತಡೆಗೆ ತಾಂತ್ರಿಕತೆ ಬಳಸೋದಕ್ಕೆ ಯತ್ನ ಮಾಡ್ತಾ ಇದ್ದೀವಿ. ಹಣ ವರ್ಗಾವಣೆ ಸೈಬರ್ ವಂಚಕರು ಹೊಸ ದಾರಿಗಳನ್ನು ಹುಡುಕಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಷ್ಟೇ ವೇಗದಲ್ಲಿ ಸೈಬರ್ ನಿಯಂತ್ರಣ ಕ್ರಮಗಳು ಕೂಡ ನಡೀತಾ ಇದೆ. ಮೊದಲಿನಿಗಿಂತಲೂ ಈಗ ಸೈಬರ್ ವಂಚನೆ ಕೃತ್ಯಗಳಿಗೆ ಬ್ರೇಕ್ ಹಾಕಿದ್ದೀವಿ ಅಂತ ಸೈಬರ್ ಕ್ರೈಮ್ ಪೊಲೀಸರು ಏನಂತಂದರೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬಟ್ ಏನಂತಂದರೆ ಈ ಒಂದು ಸೈಬರ್ ಕಳ್ಳತನ ಅಥವಾ ಸೈಬರ್ ಕ್ರೈಮ್ದಿಂದ ನಾವು ಬಚಾವಾಗಬೇಕಂತಂದರೆ ಬೇಕಾಬಿಟ್ಟಿಯಾಗಿ ನೀವು ಎಲ್ಲೂ ಕೂಡ ಮೊಬೈಲ್ ನಂಬರನ್ನು ಕೊಡೋದಕ್ಕೆ ಹೋಗಬೇಡಿ. ಮಾಲ್ಗಳಾಗಿರಬಹುದು ಅಥವಾ ಎಂಥವರೇ ಆಗಿರಬಹುದು, ಈ ಸಾಮಾಜಿಕ ಅಂದರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕೆಲವೊಂದಿಷ್ಟು ಜನ ಮೊಬೈಲ್ ನಂಬರ್ಗಳನ್ನು ನೋಟ್ ಮಾಡ್ಕೊಳ್ತಿರ್ತಾರಲ್ಲ, ಅಂಥವರಿಗೆ ನಂಬರನ್ನು ಕೊಡಬೇಡಿ. ಈ ಒಂದು ಸೈಬರ್ ಕ್ರೈಮನ್ನು ತಡಿಬೇಕಂತಂದರೆ ಇದೇ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಸುದ್ದಿಯನ್ನು ನಾವು ಗಮನಿಸೋದಾದ್ರೆ